ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿ ತೋರಿಸೋದಕ್ಕೆ ಅಂತ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಗೋಡಂಬಿ 1/4 kg ತೊಗೊಂಡಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಬಂದು ಬಾದಾಮಿ, ಅದನ್ನು 1/4 kg. ಅಂದರೆ ಫಸ್ಟೇ ಒಂಚೂರು ಕಟ್ ಮಾಡಿದ್ದೆ ಬರ್ಡ್ಸ್ಗಳಿಗೆ ಹಾಕೋಣ ಅಂತ ಅಂದ್ಬಿಟ್ಟು, ಹಾಗಾಗಿ ಕಟ್ ಆಗಿದೆ ಅಷ್ಟೇ. ಮತ್ತು ಇದು ಮಿಕ್ಸರು ಸೈಡಲ್ಲಿ ಇಟ್ಟಿದೆ. ಇದು ಬಂದು ಪಿಸ್ತಾ, ಇದನ್ನು 1/4 kg ಇದೆ. ಸೇಮ್ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ ಎಲ್ಲನೂ. ಇದನ್ನು ಖರ್ಜೂರ, ಇದು ಅಷ್ಟೇ 1/4 kgನೇ ಇದೆ. ಮತ್ತು ಇದು ಕಲ್ಸಕ್ಕರೆ, ಅದಕ್ಕೆ ಹಾಕಲ್ಲ, ಯಾವುದಕ್ಕೂ ಬೇಕು ಅಂತ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರದ್ದು ರೆಸಿಪಿ ಮಾಡಿದಾಗ ಖಂಡಿತ ತೋರಿಸ್ತೀನಿ. ಬಟ್ ಇವಾಗ ನಾನು ಮಾಡೋ ರೆಸಿಪಿಗೆ ಇದು ಹಾಕ್ತಾಯಿಲ್ಲ ನಾನು. ಇದು ಅಂಜೂರ, ಇದು 1/4 kg ತೊಗೊಂಡಿಲ್ಲ, ಓನ್ಲಿ 200 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ ಇದು. ಮತ್ತು ನೆಕ್ಸ್ಟ್ ಬಂದು ಒಣ ದ್ರಾಕ್ಷಿ, ಇದನ್ನು 1/4 kg ಇದೆ. ಫ್ರೆಂಡ್ಸ್, ಇದು ಅಂಟು ಅಂತ ಹೇಳಿ ಇದು ಹೆಸರು. ಇದು ಕೆಲವು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವರೊಬ್ಬರು ಗೊತ್ತಿರಲ್ಲ. ಮೊದಲನೇದಾಗಿ ಇದಕ್ಕೆ ಇವಾಗ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ ಸಣ್ಣ ಸಣ್ಣದಾಗಿ. ಇವಾಗ ಇಲ್ಲಿ ಗೋಡಂಬಿನ ಕಟ್ ಮಾಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾ ಎಲ್ಲನೂ ಒಟ್ಟಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬಟ್ಲಲ್ಲಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಅಂಟು ತೋರಿಸಿದ್ನಲ್ಲ ಅದು ಅಂಟು, ಬೆಲ್ಲ ಒಂದು ಅರ್ಧ ಕಪ್ಪು, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕೊಬ್ಬರಿ ಇದೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಂದಿನಿ ತುಪ್ಪನ ಇವಾಗ ಮೊದಲನೇದಾಗಿ ಹಾಕ್ಕೊಂಡು ಅಂಟು ಹಾಕೋತಾ ಇದ್ದೀನಿ. ಮೊದಲನೇದಾಗಿ ಅದನ್ನು ತುಪ್ಪದಲ್ಲಿ ಹುರಿದಾಗ ಹರಳು ಥರ ದಪ್ಪದಾಗಿ ಆಗುತ್ತೆ ಅದು ಫ್ರೆಂಡ್ಸ್. ಈ ರೀತಿ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಅರಳುತ್ತೆ ಅದು. ಅದನ್ನು ನಾನು 2 ಸತಿ ಹಾಕ್ಕೊಂಡಿದ್ದೀನಿ. ಸೊ ಒಂದೇ ಸರಿ ತೋರ್ಸೋಕ್ಕಾಗಿರೋದು, ಇನ್ನೊಂದು ಸತಿ ಇದು ಸ್ಕಿಪ್ ಆಗಿದೆ ಅದು. ಇದನ್ನು ಸಪ್ರೇಟು ಒಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡಿದ್ನಲ್ಲ, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ಇದು 3 ಒಟ್ಟಿಗೆ ಹಾಕ್ಕೊಂಡಿದ್ನಲ್ಲ, ಇದನ್ನು ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡು ಇವಾಗ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಈ ರೀತಿ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಇದು ಆಗಿದೆ ಅಂದ ತಕ್ಷಣವೇ ಗೊತ್ತಾಗುತ್ತಲ್ಲ, ಆವಾಗ ಸಪ್ರೇಟ್ ಅದನ್ನೇ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಹಾಕೋತಾ ಇದ್ದೀನಿ. ದ್ರಾಕ್ಷಿನೂ ಅಷ್ಟೇ ದಪ್ಪದಾಗಿ ಆಗಬೇಕು, ಅರಳಬೇಕು, ಅಲ್ಲಿವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಫ್ರೈ ಮಾಡ್ಕೊತ ಅದು ದಪ್ಪ ಆಗೋದು ಗೊತ್ತಾಗುತ್ತಲ್ಲ, ಅಲ್ಲಿವರೆಗೂ ಮಾಡಿಕೊಂಡು ಅದೂ ಅಷ್ಟೇ ಇವಾಗ ಪಿಸ್ತಾ ಇದೆಲ್ಲ ಹುರ್ಕೊಂಡಿದ್ವಲ್ಲ, ಅದೇ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ಅಂಜೂರ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅಂಜೂರ ಅದನ್ನು ಹಾಕ್ಕೋತಾ ಇದ್ದೀನಿ. ಇದೂ ಅಷ್ಟೇ ಸ್ವಲ್ಪ ಗೊತ್ತಾಗುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಒಂದು 2-3 ಸೆಕೆಂಡು ಹುರ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದೂ ಅಷ್ಟೇ, ಇದನ್ನು ಸೇಮ್ ಅಷ್ಟೇ ಕ್ವಾಂಟಿಟಿಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಥರ ಕಾಣಿಸ್ತಾ ಇದೆ ಇದು. ಇವಾಗ ನಾನು ಫಸ್ಟು ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದೇ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ ಇದನ್ನು. ನೆಕ್ಸ್ಟು ಅದಕ್ಕೆ ಇನ್ನೂ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇವಾಗ ಅದಕ್ಕೆ ಖರ್ಜೂರನ ಹಾಕ್ಕೋತಾ ಇದ್ದೀನಿ. ಖರ್ಜೂರನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಅದನ್ನು ಹುರಿದ ಮೇಲೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ. ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಉಂಡೆ ಕಟ್ಟೋ ಹದ ಚೆನ್ನಾಗಿ ಬರುತ್ತೆ. ಒಂದು ಕಟ್ ಮಾಡಿ ಹಾಕ್ಕೊಂಡ್ರೂ ಬರುತ್ತೆ. ಬಟ್ ಇದರಿಂದ ಸ್ವಲ್ಪ ಮುದ್ದೆ ಥರ ಆಗೋದ್ರಿಂದ
ಉಂಡೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಈಗ ನೆಕ್ಸ್ಟ್ ಅದೇ ಇದಕ್ಕೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಇವಾಗ ಕೊಬ್ಬರಿನ ಹುರ್ಕೋತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ಅದನ್ನು ಬೇಗನೆ ಆಗೋಗುತ್ತೆ, ಅದೇನು ತುಂಬ ಹುರಿಬೇಕು ಅಂತ ಏನಿಲ್ಲ. ಇವಾಗ ಆಗ್ತಾ ಬಂತು. ಇವಾಗ ಇದನ್ನು ಏನು ಮಾಡ್ತಾಯಿದ್ದೀನಿ, ಅಂಟಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ, ಅಂಟು ಜೊತೆ ಮಿಕ್ಸಿ ಮಾಡೋದಕ್ಕೆ ಅಂತ. ಮತ್ತು ಅದು ಎಲ್ಲ ಮಿಕ್ಸ್ ಹಾಕಿ ಇಟ್ಕೊಂಡಿದ್ನಲ್ಲ ಬಟ್ಲು, ಅದಕ್ಕೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಈ ರೀತಿ ಡಿವೈಡ್ ಮಾಡಿಟ್ಕೊಂಡು ಇವಾಗ ನೆಕ್ಸ್ಟು ಮಿಕ್ಸಿಗೆ ಅಂಟು ಮತ್ತು ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಫ್ರೆಂಡ್ಸ್, ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಬ್ಯಾಕ್ ಪೈನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇವಾಗ ಆಗಿದೆ ನೋಡಿ, ಇದು ಅಂಟು ಮತ್ತು ಕೊಬ್ಬರಿ ಎರಡನ್ನೂ ಮಿಕ್ಸಿ ಮಾಡಿದಾಗ ಈ ಥರ ಆಗುತ್ತೆ. ಇದನ್ನು ಅಷ್ಟೇ ಇವಾಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ಗೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿ ಅದು ಅಂಟಿರುತ್ತಲ್ಲ, ಹಂಗಾಗಿ ಸ್ವಲ್ಪ ಅಂಟ್ಕೊಂಬಿಟ್ಟಿರುತ್ತೆ ಅದು. ಸೊ ನಿಧಾನಕ್ಕೆ ತಗೊಳ್ಳಿ ಅದನ್ನು. ನೆಕ್ಸ್ಟು ಇವಾಗ ಖರ್ಜೂರನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸಿ ಮಾಡಿದ ತಕ್ಷಣವೇ ಇವಾಗ ಮಿಕ್ಸಿ ಆಯಿತು. ಇವಾಗ ಇದನ್ನು ಪೂರ್ತಿ ನೀಟಾಗಿ ಕೈಯಲ್ಲೇ ತೆಗೆದು ಹಾಕೋತಾ ಇದ್ದೀನಿ, ಯಾಕೆಂದರೆ ತುಂಬ ಅಂಟ್ಕೊಂಡಿರುತ್ತೆ. ನೀರೇನು ಹಾಕಿರಲ್ಲ, ಅದರಲ್ಲೇ ಹಸಿ ಅಂಶ ಇರೋದ್ರಿಂದ ಅದು ಮುದ್ದೆ ಥರನೇ ಆಗಿರುತ್ತೆ. ಫ್ರೆಂಡ್ಸ್, ಈಗ ಇದು ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ತಾ ಇರೋದು. ಇದಕ್ಕೂ ಅಷ್ಟೇ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಮತ್ತು ಇದು ಬೆಲ್ಲ ನಾನು ಜಾಸ್ತಿ ಸ್ವೀಟು ನಮ್ಮನೇಲಿ ಜಾಸ್ತಿ ಇಷ್ಟಪಡಲ್ಲ ಅಂಥೇಳಿ ಕಡಿಮೆ ಹಾಕೋತಾ ಇದ್ದೀನಿ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಬೇಕಾದರೂ ಹಾಕೋಬೋದು. ನಾನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದು ಪಾಕ ಯಾವ ಥರ ಬರಬೇಕು ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದನ್ನು ಹಾಕಿದಾಗ ಈ ಥರ ಕೈಯಲ್ಲಿ ಎಳೆದಾಗ ನಾರು ಥರ ಬಂದಾಗ ಅದು ಕರೆಕ್ಟ್ ಪಾಕ ಅಂತ. ಮತ್ತು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋ ಥರ ರೆಡಿಯಾಗಿದೆ ಅಂತ. ಇವಾಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫಸ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟು ಇವಾಗ ಪಾಕನ ಸೋಸ್ಕೋತಾ ಇದ್ದೀನಿ, ಯಾಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಕಸ ಎಲ್ಲ ಇರುತ್ತೆ ಅಂಥೇಳಿ ಸೋಸ್ಕೋತಾ ಇದ್ದೀನಿ. ಬೆಲ್ಲದ ಪಾಕ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಸೋಸ್ಕೊಂಡು ಹುಷಾರಾಗಿ ಸೋಸ್ಕೋಬೇಕು. ಇದನ್ನು ಏನಿಲ್ಲ, ಬೀಳಲ್ಲ ಅಂತೇನಿಲ್ಲ. ಅದಾದಮೇಲೆ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ತಣ್ಣಗಾಗಿತ್ತು, ಸೊ ಹಾಗಾಗಿ ನಾನು ಕೈಯಲ್ಲೇ ಉಂಡೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ಅಂತ ನೀವೇ ನೋಡಿ. ಇದನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ತಿಂದು ನೋಡಿ. ಮತ್ತು ತುಂಬ ಆರೋಗ್ಯಕರ, ತುಂಬ ಹೆಲ್ದಿ ಆದ ಅಂಟಿನುಂಡೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.